ಇವತ್ತು ಮಂಕುತಿಮ್ಮನ ಕಗ್ಗದಲ್ಲಿ ಕ್ಷಮೆ ಎನ್ನುವುದೊಂದು ತಗೊಳ್ಳೋಣ. ಆ ಟಾಪಿಕ್ ಕ್ಷಮೆ ಅಭ್ಯಾಸ ಮಾಡಿದ್ರೆ, ಪ್ರಾಕ್ಟೀಸ್ ಮಾಡಿಕೊಂಡು, ಕಲ್ಟಿವೇಟ್ ಮಾಡಿಕೊಂಡು, ಇಂಪೋಸ್ ಮಾಡಿಕೊಳ್ಳೋ ಒಂದು ಕ್ವಾಲಿಟಿ ಅಲ್ಲ. ಕ್ಷಮೆ ಕಲಿಯೋದಲ್ಲ. ಕ್ಷಮೆ ಅನ್ನೋದು ಔಟ್ಕಮ್ ಆಫ್ ಅವರ್ ಕಂಪ್ಯಾಷನ್, ಔಟ್ಕಮ್ ಆಫ್ ಅವರ್ ಆಕ್ಸೆಪ್ಟೆನ್ಸ್. ನಾವು ಜೀವನನ ಪ್ರಜ್ಞಾಪೂರ್ವಕವಾಗಿ ನೋಡಿ ಒಪ್ಕೊಳ್ಳೋದ್ರಲ್ಲಿ, ಆ ಒಪ್ಕೊಳ್ಳೋ ಸ್ಥಿತಿನಲ್ಲಿ ಫರ್ಗೆಟ್ ಅಂಡ್ ಫರ್ಗಿವ್ ಅನ್ನೋದು ತನ್ನಷ್ಟಕ್ಕೆ ತಾನೇ ನಮ್ಮ ಸ್ವಭಾವ ಆಗ್ಬಿಡುತ್ತೆ. ನೋಡಿ, ಈಗ ಷಡ್ರಸಗಳು ಹೇಗಿದೆ ಹಾಗೆ ಷಡ್ವಿಕಾರಗಳು ಇದೆ. 6 ಗುಣ ನಿಮಗೆ ಗೊತ್ತಿದೆ, ಅದನ್ನ ನಾವು ಅರಿಷಡ್ ವರ್ಗಗಳು ಅಂತೀವಿ. ಈ ಗುಣಗಳನ್ನೆಲ್ಲ ನಾವು ನೋಡಿದಾಗ ಎಲ್ಲ ಗುಣನೂ ಒಂದರಿಂದ ಒಂದು ತಮಸ್ಸಿನಿಂದ ಬಂದಿರುತ್ತೆ, ಎಲ್ಲ ಗುಣನೂ ಇಲ್ಲ ರಜಸ್ಸಿನಿಂದ ಬಂದಿರುತ್ತೆ. ಒಳ್ಳೆ ಗುಣಗಳು ಸತ್ವದಿಂದ ಬಂದಿರುತ್ತೆ. ಎಲ್ಲದಕ್ಕೂ ಮೂಲ ಇದ್ದೇ ಇದೆ. ಈ 3 ಗುಣದಲ್ಲಿ ಯಾವುದು ಡಾಮಿನೆಂಟ್ ಆಗಿರುತ್ತೋ ಅದೆಲ್ಲ ಕಾಣಿಸ್ಕೊಳ್ಳುತ್ತೆ. ಊಟ ಮಾಡುವಾಗಲೂ ಕೂಡ ಕೆಲವರಿಗೆ ನಾಲ್ಗೆಗೆ ಉಪ್ಪು ಜಾಸ್ತಿ ಬೇಕಾಗುತ್ತೆ, ಅಥವಾ ಬಾಡಿಗೆ ಉಪ್ಪು ಬೇಕಾಗುತ್ತೆ. ಕೆಲವರಿಗೆ ಹುಳಿ ಬೇಕಾಗುತ್ತೆ, ಕೆಲವರಿಗೆ ಸಿಹಿ ಬೇಕಾಗುತ್ತೆ. ಅದು ಇಷ್ಟ ಅಂತಲ್ಲ, ನಮ್ಮ ದೇಹನೂ ಅದರಿಂದ ಮಾಡಿರೋದ್ರಿಂದ, ರಸಗಳಿಂದನೇ ಕೆಮಿಸ್ಟ್ರಿ, ದೊಡ್ಡ ಕೆಮಿಸ್ಟ್ರಿ ರಸಾಯನ ದೇಹ ಅನ್ನೋದು. ನಮ್ಗೆ ಏನ್ ಬೇಕು ಅಂತ ಅದೇ ಕೇಳುತ್ತೆ. ನಾವು ಇಷ್ಟಪಟ್ಟು ತಿನ್ನೋದು ಬೇರೆ, ಅದು ಏನ್ ಬೇಕು ಅಂತ ನಮ್ಗೆ ಇಷ್ಟ ಆಗತ್ತೆ. ಹಾಗೆ ನಾಲ್ಗೆನಲ್ಲೂ ಕೂಡ ಈ ಒಂದೊಂದು ಭಾಗದಲ್ಲಿ ಒಂದ್ ಕಡೆ ಖಾರ, ಒಂದ್ ಕಡೆ ಹುಳಿ, ಒಂದ್ ಕಡೆ ಸಿಹಿ, ಒಂದ್ ಕಡೆ ಕಹಿ, ಆತರ ನಮ್ ನಾಲ್ಗೆನಲ್ಲೂ ಒಂದೊಂದು ಭಾಗ ಅದನ್ನ ಇದನ್ನ ರೆಸ್ಪಾಂಡ್ ಮಾಡುತ್ತೆ, ಅದು ಸ್ಪಂದಿಸುತ್ತೆ. ಹೀಗೆ ಬರೀ ಉಪ್ಪನ್ನೇ ತಿನ್ನಕ್ಕಾಗಲ್ಲ. ಉಪ್ಪು ಇಷ್ಟ ಅಂದ್ಬಿಟ್ಟು ಬರೀ ಉಪ್ಪು ತಿನ್ನಕ್ಕಾಗತ್ತಾ? ಇಲ್ಲ. ಹುಳಿ ಇಷ್ಟ ಅಂತ ಬರೀ ಉಪ್ಪಿನಕಾಯಿ ತಿನ್ನಕ್ಕಾಗತ್ತಾ? ಇಲ್ಲ. ಬರೀ ಲಿಂಬೆಹಣ್ಣು ತಿನ್ನಕ್ಕಾಗತ್ತಾ? ಇಲ್ಲ. ಬರೀ ಸ್ವೀಟ್ ತಿನ್ನಕ್ಕಾಗತ್ತಾ? ಇಲ್ಲ. ನೋಡ್ಬೇಕು ನಾವು ಹೇಗೆ ಉಪ್ಪಿಷ್ಟು ಬೇಕು, ಹುಳಿ ಇಷ್ಟು ಬೇಕು, ಖಾರ ಸಿಹಿ ಅಷ್ಟಿಷ್ಟು ಬೇಕಲ್ವಾ. ಇದೆಲ್ಲವೂ ಕೂಡ ನಾವು ಒಪ್ಪಿದ್ರೆ, ಅಂದ್ರೆ ಎಲ್ಲವೂ ಒಟ್ಟಾಗಿ ನಾವು ತಿಂದ್ರೆ, ಒಪ್ಪಿರದೊಡೆ ಎಲ್ಲನೂ ಒಟ್ಟಿಗೆ ಆದ್ರೆ ಅದು ಭೋಜ್ಯ ಅಲ್ವಾ, ತಿನ್ಬಹುದಲ್ವಾ. ಎಲ್ಲವೂ ಒಂದು ಸಾಮರಸ್ಯದಲ್ಲಿ ಸೇರ್ಕೊಂಡಿದ್ದಾಗ ಉಪ್ಪು ಹುಳಿ ಖಾರ ಹದ ಎಲ್ಲ ಕರೆಕ್ಟ್ ಆಗಿದ್ರೆ ಅದು ಭೋಜ್ಯ. ಅಂತೂ ಜೀವಿತಂ, ನಮ್ಮ ಜೀವನನೂ ಅಷ್ಟೇ. ಉಪ್ಪಿಷ್ಟು ಹುಳಿ ಇಷ್ಟು ಖಾರ ಸಿಹಿ ಅಷ್ಟಿಷ್ಟು ಒಪ್ಪಿರ್ದೊಡದು ಭೋಜ್ಯಂ. ಅಂತೂ ಜೀವಿತಮಂ ಭೋಜ್ಯ, ಅಂತೂ ಅದು ಭೋಜ್ಯ, ತಿನ್ನಬಹುದು, ಅದು ಒಳ್ಳೆ ಭೋಜನ. ಅದೇ ತರನೇ ನಮ್ಮ ಜೀವನ ಕೂಡ, ನಮ್ಮ ಜೀವನದಲ್ಲೂ ಕೂಡ ಎಲ್ಲ ರಸಗಳೂ ಇದೆ. ತಪ್ಪು ಜೀವನದಲ್ಲಿದೆ. ಏನ್ ತಪ್ಪು? ನಮಗ್ ಬೇಡ ಆಗಿ ತಪ್ಪು. ಸರಿ, ನನಗೆ ಯಾವ್ದು ಬೇಕೋ, ನನಗೇನು ಅನುಕೂಲನೋ, ನನಗೇನು ಒಳ್ಳೇದು ಅದೆಲ್ಲ ಸರಿ. ಅವ್ರಿಗೇನು ಒಳ್ಳೇದು ಅದು ಸರಿ. ಇವ್ರಿಗೆ ಬೇಡ ಅಂದಿದ್ದ ತಪ್ಪು. ತಪ್ಪು ಸರಿಗಳು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು. ತಪ್ಪು ಸರಿ ಇದೆ. ಬೆಪ್ಪು ಒಂದೊಂದ್ಸತಿ ನಮಗೆ ಆ ಬೆಪ್ಪು ಹಿಡಿಯುತ್ತೆ. ಒಬ್ಬ ಬೆಪ್ಪು ಆ ಮೊಮೆಂಟ್ ಅಲ್ಲಿ ಅವನು ಬೆಪ್ಪು ಅಷ್ಟೇ, ಅವನು ಜಾಣ ಇನ್ನೊಂದು ಮೊಮೆಂಟ್ ಅಲ್ಲಿ, ಇನ್ನೊಂದು ವಿಚಾರದಲ್ಲಿ. ಒಬ್ಬ ಅಂದ, ಒಬ್ರು ಚಂದ, ಒಬ್ರು ಕುಂದುಗಳಿದೆ. ಇಷ್ಟು ಬಗೆಯ ಜನ. ಇದು ನಮ್ಮ ಬೇಕು ಬೇಡಗಳ ಮೇಲೆ ನಾವು ಎಲ್ಲ ನೋಡ್ಕೊಂಡ್ರೆ ಇವ್ರು ಬೆಪ್ಪು ಅಂದ್ರೆ ಇಲ್ಲ, ಅವರು ಇನ್ನೊಬ್ಬರಿಗೆ ಅವರು ಜಾಡ್ರೆ ನಮಗ್ ಬೆಪ್ಪಾಗಿ ಕಾಣುತ್ತಷ್ಟೇನೆ. ಹಾಗೆ ತಪ್ಪು ಸರಿ, ಬೆಪ್ಪು ಜಾಣ ಅಂದ ಕುಂದುಗಳ ಬಗೆ 20. ಇದೆಲ್ಲ ಸೇರಿದ್ರೇನೆ ಜೀವನದಲ್ಲಿ ರುಚಿ. ಅದಕ್ಕೆ ಹೇಳಿದ್ದು ಎಲ್ಲ ಸೇರಿ ಒಪ್ಪಿರದೊಡು ಅದು ಭೋಜ್ಯ, ಅಂತೂ ಜೀವಿತಂ. ಯಾವ ರೀತಿ ರಸಗಳೆಲ್ಲ ರುಚಿಗಳೆಲ್ಲ ಸೇರಿ ನಮಗೆ ಒಂದು ಊಟ ಮಾಡಕ್ಕೆ ಇಷ್ಟ ಆಗುತ್ತೋ, ಭೋಜ್ಯವಾಗುತ್ತೋ, ಲೈಫ್ ಅನ್ನೋದು ಕೂಡ ಅದೇನೆ. ಎಲ್ಲ ಇರಬೇಕು, ಎಲ್ಲ ಇದ್ರೇನೆ ರುಚಿ. ಉಪ್ಪಿಷ್ಟು ಹುಳಿಯಿಷ್ಟು ಖಾರ ಸಿಹಿ ಅಷ್ಟಿಷ್ಟು ಒಪ್ಪಿರ್ದಡ ಅದು ಭೋಜ್ಯ, ಅಂತೂ ಜೀವಿತುಮಂ. ತಪ್ಪು ಸರಿ ಬೆಪ್ಪು ಜಾಣ ಅಂದ ಕುದ್ದಗಳ ಬಗೆ 20 ಸೇರೆ ರುಚಿ ಮಂಕುತಿಮ್ಮ. ಇದ್ರಲ್ಲಿ ಎಷ್ಟು ಅರ್ಥ ಮಾಡ್ಕೊಳ್ಳೋದಿದೆ ಅಂದ್ರೆ, ನಾವೇನ್ ಅನ್ಕೋತೀವಿ, ನಾನ್ ಪರ್ಫೆಕ್ಟು, ನಾನು ಸರಿ ಅನ್ಕೊಂಡಿದ್ದೆ ಸರಿ, ನಾನ್ ತಪ್ಪು ಅಂದಿದ್ದೆಲ್ಲ ತಪ್ಪು, ನಾನು ನನಗೆ ಇಷ್ಟ ಬಂದಂಗಿರೋರೆಲ್ಲ ಸರಿಯಾಗಿದ್ದಾರೆ, ಇಲ್ಲ ಅವರೆಲ್ಲ ತಪ್ಪು. ಯಾವಾಗಲೂ ಬೆಟ್ಟು ಮಾಡಿ ಬೇರೆಯವ್ರನ್ನೇ ತೋರಿಸ್ತಾ ಇರೋದು. ಒಂದು ಸತಿನೂ ಕೂಡ
ತಪ್ಪು ಒಪ್ಪು ಎಲ್ಲ ನಾ ಮಾಡ್ಕೊಂಡಿರೋದು, ಅವ್ರು ಹೆಂಗಿದಾರೋ ಹಂಗೆ ಇದ್ದಾರೆ ಅಂತ ನೋಡೋದೇ ಇಲ್ಲ. ಎಲ್ಲದರಲ್ಲೂ ತಪ್ಪು ಹುಡ್ಕೋದು. ಯಾಕೆ ತಪ್ಪು ಹುಡ್ಕೋದು ಅಂದ್ರೆ ನಮಗೆ ಸಹಿಸಲ್ಲ, ಕೋಪ ಬರುತ್ತೆ. ನಮ್ಮ ತರ ಇಲ್ಲದೆ ಇದ್ರೆ ಅವ್ರು ಸರಿ ಇಲ್ಲ ಅಂತ. ನಾವು ತುಂಬಾ ಗುಣಶಾಲಿ, ನಾನು ಎಲ್ಲದರಲ್ಲೂ ಪರ್ಫೆಕ್ಟು ಅಂತ ಯಾವಾಗ್ಲೂ ಮಾಡ್ತಾ ಇರೋದು. ನಿಜವಾಗ್ಲೂ ನೋಡಿದ್ರೆ ಯಾರೂ ಸಾಚ ಇಲ್ಲ, ಯಾರೂ ಕಚಡ ಇಲ್ಲ, ಯಾರೂ ಒಳ್ಳೆಯವರು ಅಲ್ಲ, ಎಲ್ಲ ಒಳ್ಳೆಯವರು ಅಲ್ಲ, ಯಾರೂ ಕೆಟ್ಟವರು ಅಲ್ಲ. ಬೇರೆಯವ್ರ ದೋಷನೇ ಹುಡುಕ್ತಾ ಇರೋದು ಯಾವಾಗ್ಲೂ ಕೂಡ. ಇದಕ್ಕೆ ಹೇಳ್ತಾರೆ ಗುಲಗಂಜಿ, ಅದಕ್ಕೆ ಕಪ್ಪು ಕಂಡ್ರೆ ಕೋಪ ಬರುತ್ತಂತೆ ಗುಲ್ಗಂಜಿಗೆ. ಆದ್ರೆ ಬುಡದಲ್ಲೇ ಒಂದು ಕರಿ ಚುಕ್ಕೆ ಇರೋದು ಅದಕ್ಕೆ ಗೊತ್ತೇ ಇಲ್ಲ ಅಂತಾರೆ. ನಾವು ಬೆರಳು ಮಾಡಿದಾಗ ಬೇರೆಯವ್ರಿಗೆ ಮಿಕ್ಕಿದ ಬೆರಳೆಲ್ಲ ನಮ್ಮ ಕಡೆ ತಿರುಗಿದೆ ಅನ್ನೋ ಗಾದೆ ಬೇರೆಯವ್ರಿಗೆ ಹೇಳಕ್ ಚಂದ, ಆದ್ರೆ ನಮ್ಗದು ಗೊತ್ತಾಗ್ಬೇಕು. ತಪ್ಪಿನಿತು ಸಹಿಸದ ಅಪ್ಪಟದ ಗುಣಶಾಲಿ. ಇನಿತು ಸಹಿಸದ ಅಪ್ಪಟದ ಗುಣಶಾಲಿ. ಒಂಚೂರು ತಪ್ಪನ್ನ ಅವನು ಸಹಿಸಲ್ಲ, ಕೋಪ ಬರುತ್ತೆ ಅಂತ ಗುಣಶಾಲಿ. ಕಪ್ಪು ಕಂಡು ಕನಲ್ವ ಕೆಂಡ ಗುಲಗಂಜಿ. ಅವನು ಯಾವ ತರ? ಗುಲ್ಗಂಜಿ ತರ. ಕಪ್ಪನ್ನ ನೋಡಿದ್ರೆ ಕೋಪ ಬರುವಂತ, ಕನಲ್ವ ಅಂದ್ರೆ ಕೋಪ ಬರುವಂತ, ಕೆಂಡ ಕೆಂಪಾಗಿರೋ ಗುಲ್ಗಂಜಿ ಕಪ್ಪನ್ನು ನೋಡಿದ್ರೆ ಆಗಲ್ಲಂತೆ, ಅದಕ್ಕೆ ಚುಕ್ಕೆ ಇದೆ ಅಂತ ಅದಕ್ಕೆ ಗೊತ್ತೇ ಇಲ್ಲ ಅಲ್ವಾ? ಈಗ ನಾವು ನಮ್ಮಲ್ಲಿ ಏನು ಬೆಪ್ಪತನ ಇದೆ, ನಮ್ಮಲ್ಲಿ ಏನು ಒಂದು ತಪ್ಪಿದೆ, ನಮ್ಮಲ್ಲಿ ಏನು ಕುಂದುಗಳಿದೆ, ನಮ್ಮಲ್ಲಿ ಏನು ದೋಷ ಇದೆ ನೋಡೋದೇ ಇಲ್ಲ ನಾವು. ನಮ್ಮನ್ನ ನಾವು ನೋಡ್ಕೊಳ್ಬೇಕಾದ್ರೆ ಉಪ್ಪೋ ಸಪ್ಪೇನೋ ನಾವು, ನಮ್ಮ ಮೈ ಬೆವರು ನಾವು ನೆಕ್ ನೋಡಿದ್ರೆ ಗೊತ್ತಾಗತ್ತೆ, ನಮ್ಮನ್ನ ನಾವು ಕೆದಕಿ ನೋಡಿದ್ರೆ ಗೊತ್ತಾಗತ್ತೆ. ಎಲ್ಲರಲ್ಲೂ ಇರುತ್ತದು ಏನೋ ಒಂದು ಒಪ್ಪಿಹೆಯ ನೀ ಅಜನ ಮಂಕುತಿಮ್ಮ. ಅಂದ್ರೆ ನಾವು ಬ್ರಹ್ಮ ಸೃಷ್ಟಿ ಮಾಡಿದ್ದನ್ನೇ ನಾವು ಯಾವ ತರ ಸೃಷ್ಟಿ ಮಾಡಿದ್ದಾರೆ, ಆ ಸೃಷ್ಟಿಕರ್ತನನ್ನ ನಾವು ಒಪ್ಪೇ ಇಲ್ಲ. ಆ ಸೃಷ್ಟಿಕರ್ತನನ್ನ ಒಪ್ಪದೇ ಇರೋರು ನಾವು ಸೃಷ್ಟಿಯ ಒಂದು ಭಾಗ ಅನ್ನೋದು ಮರ್ತು ಬಿಟ್ಟಿದೀವಿ. ನಾವೇ ಸೃಷ್ಟಿಕರ್ತಾನೇನೋ, ನಾವು ಈ ಎಲ್ಲಾನು ನಾನೇ ಪರ್ಫೆಕ್ಟು, ಎಲ್ಲರೂ ಸರಿ ಇಲ್ಲ ಅಂತ ಬೆರಳು ಮಾಡಿ ತೋರಿಸ್ತಾ ಇರ್ತೀವಿ ಯಾವಾಗಲೂ. ಒಂದು ನಾವು ತಿಳ್ಕೋಬೇಕು, ಈ ಕ್ಷಮೆ ಅನ್ನೋದು ನಾನು ಆವಾಗಲೇ ಹೇಳಿದೆ, ಆ ಕರುಣೆ ಅನ್ನೋದ್ರಿಂದ ಬರುತ್ತೆ, ಅಥವಾ ಕಂಪ್ಯಾಷನ್ ಅನ್ನೋದ್ರಿಂದ ಬರುತ್ತೆ. ಈ ಕಂಪ್ಯಾಷನ್ ಅನ್ನೋದು ನನಗೊಂದು ಉದಾಹರಣೆ ನನಗೆ ಕೊಡ್ತೀನಿ, ನಂದೇನೆ ನನಗೆ ಜ್ಞಾಪಕ ಬರುತ್ತೆ. ನಮ್ಮಮ್ಮ ಯಾವಾಗಲಾದ್ರೂ ತಪ್ಪು ಮಾಡಿದಾಗೆಲ್ಲ ಬೈಯೋರು, ಅದು ಗೊತ್ತೇ ಗೊತ್ತು. ತಪ್ಪು ಮಾಡೋದು ಬೈಸ್ಕೊಳ್ಳೋದು, ತಪ್ಪು ಮಾಡೋದು ಬೈಸ್ಕೊಳ್ಳೋದು ಒಂದು ವಯಸ್ಸಿನಲ್ಲಿ ಇದ್ದೇ ಇರುತ್ತೆ. ಅದು ಅಭ್ಯಾಸ ಆಗೋಗುತ್ತೆ. ಆಮೇಲೆ ಅಯ್ಯೋ ನಮ್ಮಮ್ಮ ತಾನೇ ಬೈತಾರೆ, ಆಮೇಲೆ ಅವ್ರು ಮುದ್ದು ಮಾಡ್ತಾರೆ ಅಂತ. ಆ ಥರ ಅದು ಅಮ್ಮ ಬೈದ್ರಾಗ ಹಾಗೆ. ಅವ್ರು ಬೈತಾನೆ ಇರೋನು, ಲೇಟಾಗಿ ಬರ್ತೀಯಾ ನೀನು, ಯಾವಾಗಲೂ ಫ್ರೆಂಡ್ಸ್ ಜೊತೆ ಇರ್ತೀಯಾ, ಮನೇಲಿರಲ್ಲ, ಬೈತಾನೆ ಇರೋದು ದಿನಂಗೆ ಅಭ್ಯಾಸ ಆಗುತ್ತೆ. ಒಂದಿನ ನಾನು ಲೇಟಾಗಿ ಬರೋದ್ರಿಂದ ಅವರು ನಮ್ಮಬ್ಬರ ಹತ್ರ ಬೈಸ್ಕೊಳ್ಳೋದು. ಅದರಿಂದ ಒಂದಿನ ಅವ್ರು ಏನು ಮಾಡಿದ್ರು, ನನ್ಗೆ ಹೇಳಿದ್ರು, ನಾ ಬಂದಾಗ ನಂಗೆ ಚೆನ್ನಾಗಿ ಗೊತ್ತಿತ್ತು ಲೇಟ್ ಆಗಿದೆ, ಇವತ್ತು ಬೈತಾರೆ ಎಲ್ಲ ಅನ್ಕೊಂಡೆ, ರೆಡಿಯಾಗಿ ಬಂದಿದೆ. ಅವತ್ತು ಏನು ಬೈಲಿಲ್ಲ ಅವರು. ಯಾಕೆ ಬೈದು 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 ಅಥವಾ ಒಂದು ಅವ್ರಿಗೆ ಸುಸ್ತಾಗ್ಬಿಡುತ್ತೆ. ಒಂದ್ಸರಿ ಹೇಳಿದ್ರೆ ತಗಲಲ್ಲ, ಇಷ್ಟು ಹೇಳಿದ್ರು ಅಷ್ಟೇ ಅಂತ ಅನ್ನಿಸಿದಾಗ ಅವರು ಸೈಲೆಂಟಾಗಿ ಏನೂ ಬೈದೆ ಒಂದ್ಸತಿ ನೋಡಿದ್ರು. ಅದು ಹೆಲ್ಪ್ಲೆಸ್ ಆಗಿ ನೋಡಿದ್ದು, ಆ ನೋಟ ಅದು ಇದೆಯಲ್ಲ, ಅದು ಎಷ್ಟು ಹರಿತವಾಗಿತ್ತು, ತೀಕ್ಷ್ಣವಾಗಿತ್ತು, ಅದರಲ್ಲಿ ಎಷ್ಟು ನೋವಿತ್ತು, ಮಾತಿಗೆ ಸಿಗದೇ ಇರುವಂತಹ ನೋವಿತ್ತು. ಅದು ಆ ಕಣ್ಣ ದೃಷ್ಟಿ ನೋಡಿದ ತಕ್ಷಣ ನನ್ನ ಲೈಫ್ನಲ್ಲಿ ಎಷ್ಟೋ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ಬಿಟ್ಟು ನನ್ನ ಜೀವನದಲ್ಲಿ ಎಷ್ಟೋ ಬದಲಾವಣೆಗಳು ಬಂದ್ಬಿಡ್ತು. ಇವತ್ತು ಆ ನೋಟ ಮರೆಯೋದೇ ಇಲ್ಲ. ಅವ್ರ ಮಾತು ಮರೆತ್ರೂ ಆ ನೋಟ ಮರ್ತಿಲ್ಲ. ಮರುಕ ತುಂಬಿದ ಕಣ್ಣ ನೋಟದೊಳಗಿದ್ದೀತು ಬಿರು ನುಡಿಯೊಳರದು ಇರದೊಂದು ಕೊರಲ ಅಲಗುಸಕ. ಬಿರು ನುಡಿಯಲ್ಲೂ ಕೂಡ ಅಂಥ ಒಂದು ಅಲಗು ಇರಲ್ಲ, ಆ ಒಂದು ತೀಕ್ಷ್ಣತೆ ಇರಲ್ಲ. ಜೋರಾಗಿ ಮಾತಾಡೋದು, ಕಿರ್ಚಾಡೋದು, ಬೈಯೋದು ಅದರಲ್ಲಿ ಏನಿರಲ್ಲ. ಒಂದ್ಸತಿ ಅವ್ರನ್ನ ನೋಡಿದ್ರೆ ಕರುಣೆಯಿಂದ, ಒಂದು ಕಂಪ್ಯಾಷನ್ ಇಂದ ನೋಡಿದ್ರೆ ಅವ್ರಿಗೆ ಎಷ್ಟೋ ಅರ್ಥ ಆಗುತ್ತೆ, ಹೃದಯಕ್ಕೆ ಅದು ತಲುಪತ್ತೆ. ಬಿರು ನುಡಿನಲ್ಲಿ ಆ ತೀಕ್ಷ್ಣತೆ ಇರಲ್ಲ. ಸುಮ್ಮನೆ ಕೂಗಾಡ್ತೀವಿ, ಅದು ಅವ್ರು ತಲುಪೋದೇ ಇಲ್ಲ. ಅವ್ರು ಒರೆಸ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಗೆ ಇಷ್ಟು ಬೈದ್ವಲ್ಲ, ಸುಸ್ತಾಗತ್ತೆ ಅಷ್ಟೇನೆ. ಒಂದ್ಸತಿ ಬೈದು ಬೈದು ಸುಸ್ತಾದಾಗ ಸುಮ್ಮನೆ ಆಗ್ತಿರಲ್ಲ, ಹಾಗೆ ಅದು ವರ್ಕ್ ಆಗೋದು. ಹಾಗೆ ಕರವಾಳಕದರದಿಹ ದುರಿತಕಾರಿಯ ಹೃದಯ. ದುರಿತಕಾರಿಯ ಹೃದಯ ಅಂದ್ರೆ ಕತ್ತಿಗೂ ಕೂಡ ಅದ್ರೂ ಅಲ್ಲ, ಅಂಥ ಒಬ್ಬ ಕೊಲೆಗಾರನ ಹೃದಯ ಕೂಡ ಕರುಣೆಯೂ ಕರಗೀತೋ ಮಂಕುತಿಮ್ಮ. ಆ ಕರುಣೆಗೆ ಕರುಗೋಗುತ್ತೆ ಅಂತ ಹೃದಯ. ನನಗೆ ವಾಲ್ಮೀಕಿ ಜ್ಞಾಪಕ ಬರುತ್ತೆ. ಅವನು ಬೇಡ್ರವನು, ಪ್ರತಿದಿನ ಅವನು ಬೇಟೆ ಆಡೋನು.
ಯಾರೋ ಬೇಡ ಹೊಡೆದಾಗ ಹಕ್ಕಿ ಗಂಡು ಹಕ್ಕಿ ಸತ್ತೋದಾಗ ಹೆಣ್ಣಕ್ಕಿಯ ಒಂದು ಪ್ರೇಮ ಆಲಾಪವನ್ನ ಅದು ಸಂಕಟನ ನೋಡ್ಲಾರ್ದೆ ಅವನು ಕರುಗೋಗ್ಬಿಟ್ಟು ರಾಮಾಯಣನೇ ಬರೆದು ಬಿಟ್ಟ. ಹೀಗೆ ಆ ಕರುಣೆ ಅನ್ನೋದು ಅಷ್ಟು ಪವರ್ಫುಲ್ ಆಗಿದೆ. ಎಷ್ಟು ದೊಡ್ಡ ದೊಡ್ಡ ಗುಣಗಳಿದೆ. ನಾವು ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಓದಿದಾಗ ಈ ಪೆರ್ಮೆಯ ಗುಣ ಅಂತ ಹೇಳ್ತಾರೆ, ಇದು ಹಿರಿಮೆಯ ಗುಣ, ಹೆಚ್ಚಿನ ಗುಣ ಇರ್ಬೋದು. 200 ಶಾಸ್ತ್ರೋಕ್ತವಾಗಿರ್ಬೋದು. ನೀ ಹೀಗಿರು, ನೀ ಹೀಗಿರು, ನೀ ಹೀಗಿರು, ಮಾರಲ್ನಲ್ಲಿ ಹೇಳ್ಬೋದು. ನೀನು ಪ್ರಾಮಾಣಿಕವಾಗಿರು, ನೀ ಸತ್ಯವಾಗಿರು, ನೀ ಹಾಗಿರೋ, ಹಿಂಗಿರೋ ಹೇಳ್ಬೋದು. ಸರ್ವೋತ್ತಮ ಗುಣಗಳು 2, ಅದು ಸರ್ವ ಕಠಿಣಗಳು. ಅಷ್ಟು ಗುಣ ಬೇಡ ನಿಂಗೆ, 2 ಗುಣನ ನೀನು ತಗೋ, ಅದು ಸರ್ವೋತ್ತಮವಾದದ್ದು. ಅದರಲ್ಲಿ ನಿನಗೆ ಒಂದು ಅದ್ವೈತ ತತ್ವ ಇದೆ, ಅದರೊಳಗೆ 2 ಗುಣ. ಒಂದು ಏನು ಅಂದ್ರೆ ನಿನ್ನಲ್ಲಿ ನಿರ್ಮತ್ಸರತೆ ಅಂದ್ರೆ ಹೊಟ್ಟೆ ಉರಿ ಪಡೆದೇ ಇರೋದು, ಮತ್ತೆ ಇನ್ನೊಂದು ಸರ್ವ ಕಠಿಣವಾದದ್ದು ದೋಷಿಯಲ್ಲಿ ಕ್ಷಮೆ. ಇದೆರಡೂ ಕೂಡ ನೀನು ಬೆಳೆಸ್ಕೋ. ದೋಷಿಯಲ್ಲಿ ಕ್ಷಮೆಯನ್ನು ಬೆಳೆಸ್ಕೋ, ಮತ್ತೆ ನಿನ್ನಲ್ಲಿ ಮಾತ್ಸರ್ಯ ಇರ್ಕೂಡ್ದು, ಆ ನಿರ್ಮತ್ಸರತೆ ಕಲ್ತ್ಕೋ. ಇದೆರಡೂ ಕೂಡ ಕಠಿಣ, ಆದ್ರೆ ಇದು ಸರ್ವೋತ್ತಮ ಗುಣ. 100 ಗುಣ 200 ಗುಣ ಇರಬಹುದು, ಇದೆಲ್ಲ ಮಾಡಿದ್ರೆ ಒಳ್ಳೆಯದು ಅಂತ ಶಾಸ್ತ್ರೋಕ್ತವಾಗಿ. ಆದ್ರೆ ಇದೆರಡನ್ನ ನೀನು ಅಭ್ಯಾಸ ಮಾಡಿಕೊಂಡ್ರೆ ಇದಕ್ಕೆ ಭ್ರಾಮಿಕಾಭ್ಯಾಸ ಅಂತ ಹೇಳ್ತಾರೆ. ಈ ಭ್ರಾಮಿಕಾಭ್ಯಾಸ ಅಂದ್ರೆ ಈ ಕಂಪ್ಯಾಷನ್, ಸಹಾನುಭೂತಿಯಿಂದಲೇ ಬುದ್ಧನಿಗೆ ಕೈವಲ್ಯ ಸಿಕ್ತು, ಸ್ಯಾಲ್ವೇಷನ್ ಸಿಕ್ತು. ಸಹಾನುಭೂತಿ, ಕಂಪ್ಯಾಷನ್ ಇವೆಲ್ಲವೂ ಕೂಡ ಬಹಳ ಆಳವಾದ ನಮ್ಮ ಅಂತರಾಳದಲ್ಲಿರುವಂತಹ ಶುದ್ಧ ಭಾವನೆಗಳು. ಇದೆಲ್ಲ ಇದ್ದುಬಿಟ್ಟಾಗ ನಮಗೆ ಕರುಣೆ, ದಯೆ ಅನ್ನೋದು ನಮ್ಮ ಔಟ್ಕಮ್ ಆಗುತ್ತೆ, ನಮ್ಮ ಸ್ವಭಾವ ಆಗ್ಬಿಡುತ್ತೆ. ಪೆರ್ಮೆಯ ಗುಣಗಳು 200 ಶಾಸ್ತ್ರೋಕ್ತದವು, ಸರ್ವೋತ್ತಮಗಳೆರಡು, ಸರ್ವ ಕಠಿಣಗಳು. ನಿರ್ಮತ್ಸರತೆಯೊಂದು, ದೋಷಿಯೋಳ್ ಕ್ಷಮೆಯೊಂದು, ಭ್ರಾಮಿಕಾಭ್ಯಾಸವದು ಮಂಕುತಿಮ್ಮ. ಆ ಸಹಾನುಭೂತಿ ಒಂದು ಬಂದ್ಬಿಟ್ಟಾಗ ಇಟ್ ಈಸ್ ಟೋಟಲಿ ಅದ್ವೈತ ತತ್ವ. ಎಲ್ಲ ಪ್ರಾಣಿಗಳಲ್ಲೂ ಕೂಡ, ಎಲ್ಲ ಒಂದು ಇದರಲ್ಲೂ ಕೂಡ, ಚರಾಚರದಲ್ಲೂ ಪರಮಾತ್ಮ ಇದ್ದಾನೆ ಅನ್ನೋದು ನೋಡ್ತೀವಲ್ಲ, ಅದೇ ಅದ್ವೈತ ತತ್ವ. ಮನುಷ್ಯ ಏನು ಸೃಷ್ಟಿಯಲ್ಲಿ ಅವನೇನು ಅಂತ ಗಟ್ಟಿ ಅಲ್ಲ, ಅವನ ಹೃದಯ ಕಲ್ಲಲ್ಲ, ಕಂಬ ಅಲ್ಲ, ಅಥವಾ ಈಗ ಹಾಕೋದು ತೊಲೆಯ ಅಲ್ಲ, ಅಥವಾ ಅವನಲ್ಲಿ ಈ ಕಲ್ಗಚ್ಚು ಅಂತಾರೆ, ಇದು ಹೇಳ್ತಾರಲ್ಲ ಗಾರೆಗಚ್ಚು ಅಂತ, ಆ ಗಾರೆ ಹಾಕಿ ಸಿಮೆಂಟ್ ಹಾಕಿ ಕಲ್ಸಿರೋ ಗಾರೆನೂ ಅಲ್ಲ. ಅವನು ಒಂಥರ ಪಾದರಸ ಇದ್ದಂಗೆ ಒಂದು ದ್ರವ್ಯ ಅವನು. ಮನುಷ್ಯ ಸ್ವಭಾವ ಲಿಕ್ವಿಡ್ ತರ, ಅವನಿಗೆ ಹರಿದು ಬಿಡ್ತಾನೆ ಅವನು. ಅದಕ್ಕೆ ನೀನು ಏನೇ ನಾನು ಹೀಗೆ ಇರ್ತೀನಿ, ನಾನು ಹಾಗೆ ಇರ್ತೀನಿ ಅಂತ ನೀನು ಶಪಥಗಳನ್ನ ತಗೊಳ್ಬೋದು. ಯಾವುದು ಈ ಹೃದಯ ಘನರೂಪಿ ಆಗೋದೇ ಇಲ್ಲ, ಗಟ್ಟಿ ಆಗೋದೇ ಇಲ್ಲ. ಮನುಷ್ಯನ ಹೃದಯ ಒಂದು ನೀರಿದ್ದ ಹಾಗೆ, ಅದು ತಿಳಿ ನೀರಿದ್ದ ಹಾಗೆ, ಅದು ಅದರಲ್ಲೂ ಪಾರದರ್ಶಕವಾಗಿರುವಂತಹ ಪಾದರಸ ಇದ್ದ ಹಾಗೆ. ಗಾರೆ ಗಚ್ಚೇನಲ್ಲ, ದಾರು ದೂಲಗಳಲ್ಲ, ಪಾರದ ದ್ರವ್ಯವಲು ಮನುಜ ಸ್ವಭಾವ. ಗಾರೆ ಗಚ್ಚೇನಲ್ಲ, ದಾರು ದೂಲಗಳಲ್ಲ. ದಾರು ಅಂದ್ರೆ ಕಂಬ, ದೂಲ ಅಂದ್ರೆ ತೊಲೆ. ಗಾರೆ ಗಚ್ಚೆ ಅಲ್ಲ, ಗಾರೆ ಕಲಿಸ್ತಾರಲ್ಲ ಅದಲ್ಲ, ಸಿಮೆಂಟ್ ಎಲ್ಲ ಅವನು. ಪಾರದ ದ್ರವ್ಯವಲು ಮನುಜ ಸ್ವಭಾವ. ಪಾರದ ದ್ರವ್ಯ ಅಂದ್ರೆ ಇದು ಪಾದರಸದಂತೆ ಟ್ರಾನ್ಸ್ಪರೆಂಟ್ ಆಗಿರೋ ಲಿಕ್ವಿಡ್, ಗಟ್ಟಿ ಇಲ್ಲ. ವೀರ ಶಪಥಗಳಿಂದೆ ಘನರೂಪಿ ಆಗದದು. ನಾನು ಅದು ಮಾಡ್ಬಿಡ್ತೀನಿ, ಇದು ಮಾಡ್ಬಿಡ್ತೀನಿ, ಹೇಳ್ದಂಗೆ ನಾನು ಇರ್ತೀನಿ ಅಂತ, ಏನೋ ಸತ್ರು ನಾನು ನೋಡಲ್ಲ ಮುಖ ಅಂತ ಏನೇನೋ ಅಂದ್ಕೊಂಡಿರ್ತಾರೆ, ಅಲ್ಲಿ ಯಾವುದೂ ಅಲ್ಲ. ಶಪಥ ಘನರೂಪಿ ಆಗದದು. ಸೈರಿಸು ಅದನ್ನು ಇನಿತು ನೀನು ಮಂಕುತಿಮ್ಮ. ಸೈರಿಸು ಅದನ್ನಿನಿತು ಮಂಕುತಿಮ್ಮ. ನೀನು ಸ್ವಲ್ಪ ಸೈರಣಿಗೆ ಬರಬೇಕು. ಆವಾಗ ನಿನಗೆ ಜೀವನದಲ್ಲಿ ಆ ಕರುಣೆ ನಿನ್ನಲ್ಲಿ ತುಂಬ ಕೆಲಸ ಮಾಡುತ್ತೆ. ಆ ಕರುಣೆಯೇ ನಿಜವಾಗ್ಲೂ ನಿನಗೆ ಕ್ಷಮೆಯನ್ನು ಕೊಡೋದು. ಕಂಪ್ಯಾಷನ್ ಈಸ್ ವೆರಿ ಇಂಪಾರ್ಟೆಂಟ್. ಕಂಪ್ಯಾಷನ್ ಈಸ್ ಯುವರ್ ನೇಚರ್, ನಮ್ಮ ಸ್ವಭಾವ ಅದು. ಅದನ್ನು ಕಂಡ್ಕೊಂಡ್ಬಿಟ್ರೆ ಕ್ಷಮೆನ ಅಭ್ಯಾಸ ಮಾಡೋದು ಬೇಕಿಲ್ಲ. ನಾವು ಕ್ಷಮಾಶೀಲರಾಗೇ ಇರ್ತೀವಿ. ಅದರಿಂದ ನಮಗೆ ಹೆಚ್ಚು ಭೂಮಿ ಎಷ್ಟು ಶಕ್ತಿ ಬರುತ್ತೆ. ಕ್ಷಮಾ ಧರಿತ್ರಿಯಿಂದ ಭೂಮಿ ಶಕ್ತಿ ನಮಗೆ ಬರೋದು ಅಧಾರಣಾ ಶಕ್ತಿ ಕ್ಷಮೆಯಿಂದಲೇ.